ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ರಾಗಿಣಿ IPS. ಶೆಡ್ಗೆ ಹೋಗೋ ನಂಗದಿ ನೀ ಹೆಡ್ಡ ಯಾಕೋ ಬೇರೆ ಕಂಟೆಂಟ್ ಐತೈತೆ ಇದು. ಈ ಮೂವಿಗೆ ಮಾಲಾಶ್ರೀ ಅವ್ರನ್ನು ತಗೋಬೋದಿತ್ತು, ಆದ್ರೆ ರಾಗಿಣಿ ಅವ್ರನ್ನ ತಗೊಂಡಿದ್ದಾರೆ. ಸೊ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ. ತುಪ್ಪ ಬೇಕಾ ತುಪ್ಪ ಅಂತಿದ್ಲಲ್ಲ ಹಂಗದಳಲ್ಲ. ಈ ಮೂವಿನ ಹುಬ್ಬಳ್ಳಿಲೇ ಶೂಟ್ ಮಾಡಿರೋದು ಅಂತ ಪ್ರೂಫಿಗೆ ಸ್ವಲ್ಪ ನುಡಿಮುತ್ತುಗಳನ್ನ ಸೇರಿಸಿದ್ದಾರೆ. ದಯವಿಟ್ಟು ಇಯರ್ಫೋನ್ ಯೂಸ್ ಮಾಡಿ. ಇನ್ನ ಫೈಟ್ ಗಳ ಬಗ್ಗೆ ಹೇಳೋದಾದ್ರೆ ಎರಡು ಮಾತೇ ಇಲ್ಲ ಗುರು, ಒಂದೇ ಮಾತು, ಇವ್ರು ಸೊಪ್ಪು ಹೊಡೆಯಲ್ಲ, ಸೊಪ್ಪು ಇವ್ರನ್ನ ಹೊಡೆಯುತ್ತೆ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ರೌಡಿ ರೆವಿನ್ಯೂ ಆಫೀಸರ್ ನ ಸಾಯಿಸಿ ಬರ್ತ್ಡೇ ಮಾಡ್ಕೊಂತಿರ್ತಾನೆ. ಆಮೇಲೆ ಒಂದ್ ಸಾಂಗ್ ಬರುತ್ತೆ. ಹೆಂಗೂ ಮೂವಿ ಹಿಟ್ ಆಗಲ್ಲ, ಸುಮ್ನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಹೀರೋಯಿನ್ನೇ ಐಟಮ್ ಡ್ಯಾನ್ಸರ್ ಮಾಡ್ತಾರೆ. ಹೋಲ್ಸೇಲ್ ಆಗಿ ಬುಕ್ ಮಾಡಿದ್ರ. ಆಮೇಲೆ ಒಂದ್ ಕಚ್ಚಡ ಫೈಟ್ ಆಗುತ್ತೆ. ಆಸೆ ಉಡ್ಸಿದ್ದು ನೀನೇ, ನೀ ಪ್ರಾಣ ಉಳಿಸಿದ್ದು ನೀನೇ, ಇನ್ನು ಸಾಯಿಸೋಕೆ ತಡ ಯಾಕಮ್ಮ. ಈ ತರ ಯಾರು ಜಂಪ್ ಮಾಡ್ತಾರ ಗುರು. ನೆಕ್ಸ್ಟ್ DCP ಆಫೀಸಿಗೆ ಬರ್ತಾಳೆ. ಅಲ್ಲಿ ಅಣ್ಣ ರಿಯಾಲಿಟಿ ಶೋಸ್ ಬಗ್ಗೆ ಹೇಳ್ತಾನೆ. ಜಸ್ಟ್ ಲೈಕ್ ಎ ರಿಯಾಲಿಟಿ ಶೋ, ಎಂಟರ್ಟೈನ್ಮೆಂಟ್ ಗೆ ಕುಚ್ ಬಿ ಕರ್ ಸಕ್ತಾ ಹೈ ಲೋಗ್. ಬ್ಲಡಿ ಸ್ಯಾಡ್ ಸೈಟ್ ಅಲ್ಲಿ ನಮ್ಮ ದೇಶದಲ್ಲಿ 40% ಜನ ಇರೋದು ಹೀಗೆ. ಅದನ್ನೆಲ್ಲ ಕೇಳಿಸ್ಕೊಂಡು ಇನ್ನೊಬ್ಬ ರೌಡಿ ಆಗಿರೋ ಯಲ್ಲಪ್ಪನ್ ಮನೆಗ್ ಬರ್ತಾಳೆ ಬಕೆಟ್ ಹಿಡಿಯೋದಿಕ್ಕೆ. ಜನರನ್ನ ಮೆಚ್ಚೋ ಕೆಲಸ ಮಾಡಿ. ನಾನು ನಿಮ್ ಫ್ಯಾನ್ ಸರ್. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಆಮೇಲೆ ರಾಗಿಣಿ ಅಪ್ಪನ್ ತೋರಿಸ್ತಾರೆ. ನಾಳೆಯಿಂದ ನಾನೇನಾದ್ರೂ ಹೆಂಡದ ಮುಖ ನೋಡಿದ್ರೆ ನನ್ನ ಮುಖ ಎಣ್ಣೆ ಯಾಕೆ ಸರ್, ಡೈರೆಕ್ಟರ್ನೇ ತಪ್ಕೊಂಡಿದ್ರೆ ಸಾಕಿತ್ತು. ಒಂದ್ ಹುಡುಗಿನ ಆಟೋದವನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವಳಪ್ಪ ಕಂಪ್ಲೇಂಟ್ ಕೊಡೋದಿಕ್ ಬರ್ತಾನೆ. ಆಗ ಅಕ್ಕ ನಿಂಗೂ ಅವನಿಗೂ ಏನ್ ಡಿಫ್ರೆನ್ಸ್ ಉಳಿತು? ಅವನು ಮೊಬೈಲ್ ಹಿಡ್ಕೊಂಡು ಇಗ್ನೋರ್ ಮಾಡ್ದ, ನೀನು ಅವನಿಗೆ ಬೈಕೊಂಡು ಇವನ್ನ ಇಗ್ನೋರ್ ಮಾಡಿದ್ಯಾ. ಆಮೇಲೆ ಎಕ್ಸಾಕ್ಟ್ ಲೊಕೇಶನ್ ಹೋಗಿ ಹುಡುಗಿನ ಸೇವ್ ಮಾಡಿ ಅವನನ್ನ ಮೀಡಿಯಾಕ್ ತೋರಿಸಿ ಕೋರ್ಟ್ ಕರ್ಕೊಂಡು ಹೋಗ್ತಾಳೆ. ಕೇಸ್ ಗೆಲ್ತಾಳ ಅಂತ ನೀವು ಕೇಳೋದಾದ್ರೆ ಸೋಲ್ಸ್ ಮೂವೀಸ್ ಅಲ್ಲೂ ರೂಲ್ಸ್ ಇದಾವೆ. ಮೊದಲು ವಿಲನ್ಸಿಗ್ ಬಿಲ್ಡಪ್, ಆಮೇಲೆ ಹೀರೋಯಿನ್ ಬಿಲ್ಡಪ್, ನೆಕ್ಸ್ಟ್ ವಿಲನ್ಸ್ ಹೀರೋಯಿನ್ ತೊಂದರೆ ಕೊಡ್ತಾರೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋಯಿನ್ ವಿಲನ್ಸ್ ನ ಸಾಯಿಸ್ತಾಳೆ. ಈ ವಿಷಯ ನನಗೆ ನಿಮ್ಮಿಂದಾನೇ ಗೊತ್ತಾಗಿದ್ದು. ದ ಕನ್ಕ್ಲೂಷನ್, ಹೀರೋಯಿನ್ ಕೇಸ್ ನ ಸೋಲ್ತಾಳೆ. ಆಮೇಲೆ ಎಲ್ಲಪ್ಪ ಅಕ್ಕನ್ನ ಮನೆಗ್ ಕರ್ಸ್ಕೊತಾನೆ. ರಾಮ್ ತೇರಿ ಗಂಗಾ ಮೇಲಿ ಹರದ್ ಬಂದ್ಬಿಟ್ಲು. ನಮ್ ರಾಗಿಣಿ ಎಲ್ಲಪ್ಪನ್ ಬಕೆಟ್ ಆಗಿರೋದ್ರಿಂದ ಫೇಮಸ್ ಆಗೋದು ಹೆಂಗೆ ಅಂತ ಹೇಳ್ಕೊಡ್ತಾಳೆ. ವೈಲೆಂಟ್ ಆಗಿದ್ರೇನೆ ಫೇಮಸ್ ಆಗೋದು. ವಿಧಾನಸೌಧದಲ್ಲಿ ಬಟ್ಟೆ ಹಾಕೊಂಡ್ರೆ ಫೇಮಸ್, ನರ್ಸ್ಗೆ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರೆ ಫೇಮಸ್, ಫ್ರೆಂಡ್ ಮನೆಯಲ್ಲಿ ಊಟದ ಜೊತೆ ಅವನ ಹೆಂಡತಿನ ಉಪ್ಪಿನಕಾಯಿ ಮಾಡ್ಕೊಂಡು ನೆಂಚ್ಕೊಂಡ್ರೆ ಫೇಮಸ್. ಹೋಲಿ ಮುಂಡೆದೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲಪ್ಪ ಬಾರ್ ಓಪನ್ ಮಾಡಿದ್ಕೆ ಜನ ರೊಚ್ಚಿಗೆದ್ದಿರ್ತಾರೆ. ಅಲ್ಲಿಗೆ ಎಲ್ಲಪ್ಪ ಬರ್ತಾನೆ, ಜೊತೆಗೆ ಮೀಡಿಯಾದವರು ಬರ್ತಾರೆ. ಎಲ್ಲಪ್ಪ ಹೋಗಾಯ್ತು ಗುರು, ಇನ್ನ ಯಾರ್ ಸಾಮಾನ್ ರೆಕಾರ್ಡ್ ಮಾಡ್ತಿದ್ಯಾ? ಪಾಲಿಟಿಕ್ಸ್ ನ ಬಿಸಿನೆಸ್ ಆಗಿ ಬದಲಾಯಿಸ್ತಾ. ಬಿಸಿನೆಸ್ ಅಂದ್ರೆ ನಾನು ರೌಡಿ ಆಗ್ತೀನಿ, ನೀನು ಪೊಲೀಸ್ ಅಂದ್ರೆ ನಾನು ಪೊಲಿಟಿಷಿಯನ್ ಆಗ್ತೀನಿ, ವಿಚಾರ ಮಾಡು. ಈ ತರ ಯಾವ ದಡ್ಡನ್ ಮಗ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನ ಗುರು. ಅದು ಮೀಡಿಯಾದ ಇದಾವೆ ಅಂತ ಗೊತ್ತಿದ್ರು. ಯಾವನೇ ಬಂದ್ರು ನನ್ನ ಕೈಯಿಂದ ಒಂದು ರೋಮ ಕಿತ್ಕೊಳಕ್ ಆಗಲ್ಲ. ಇದ್ರೆ ತಾನೆ ನಮ್ ಮೇಡಮ್ ಹೇರ್ ರಿಮೂವಲ್ ಯೂಸ್ ಮಾಡ್ತಾರೆ. ಅತ್ಯಾಚಾರ ಆಗ್ತಿದೆ ಅಂತ ಸುಳ್ಳು ಹೇಳಿ ಹೀರೋಯಿನ್ ನ ಒಂದ್ ಬಂಗ್ಲೆ ಕರ್ಸ್ಕೊಂಡು ಹೀರೋಯಿನ್ನೇ ಅತ್ಯಾಚಾರ ಮಾಡ್ತಾರೆ. ಆದ್ರೆ ಅದಕ್ಕೂ ಮೊದಲು ಗ್ರಾವಿಟಿನ ಅತ್ಯಾಚಾರ ಮಾಡ್ತಾರೆ. ಸೊಂಟ ನೋಡ್ತದೆ ಗುಂಡಿನ ಹೊಡೆದ ಬಿಡೋದು ಗುರು. ಸೊಂಟ ಸೂಪರ್, ಅರೆ ಬಾರಿ ಡೇಂಜರ್. ಸೊಂಟದ ಆಸೆ ಪಾಸೆ ಗುಂಡಿನ ರಹಸ್ಯ. ಏ ಸೊಂಟ ಕಣ್ಣ ಅರ್ಥ ಆಯ್ತು ಅನ್ಸುತ್ತೆ.
ಅರ್ಥ ಆಯ್ತು ಅನ್ಸುತ್ತೆ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಅಲ್ಲಿಂದ ಮೋಟಿವೇಶನ್ ಅತ್ಯಾಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಅಂದ್ರೆ ಧೈರ್ಯ, ಸಾಹಸ, ವಿಶ್ವಾಸ ಅಂತ ತೋರಿಸ್ಕೊಟ್ಟಳು ನೀನು. ಇಲ್ಲಿ ಜೀವನದ ಒಂದು ದೊಡ್ಡ ಅಧ್ಯಾಯನ ಬಿಟ್ಟು ಅದೇ ಜೀವನ ಸಮಾಜಕ್ಕೆ ಕೆಟ್ಟೋರು ಯಾರು ಅಂತ ತೋರಿಸ್ಕೊಟ್ಟಿದ್ಯಾ. ಆ ಗಾಯನ ಮಾಯೋದಕ್ಕೆ ಕೊಡ್ಬೇಡ. ಅದಕ್ಕೆ ಪ್ರತೀಕಾರದ ಉಪ್ಪು ಹಾಕಿ ಸೌರು ಗಂಡಸಿನ ವರ್ಚಸ್ಸಿನ ಮಾನಭಂಗ ಮಾಡೋದನ್ನ ಈಗ ಎಲ್ರು ನೋಡ್ಬೇಕು. ಹೈ ಮೋಟಿವೇಶನ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಪ್ಲೀಸ್ ಬಿ ಸೇಫ್. ಮೋಟಿವೇಶನ್ ವಿಡಿಯೋ ಆಗ್ಬಿಡ್ತಿದ್ದು. ಅಕ್ಕನೇ ಅತ್ಯಾಚಾರ ಆಗಿದೆ ಅಂತ ಬೇಜಾರಾಗಿದ್ರೆ ನಮ್ಮೇಲೂ ಅತ್ಯಾಚಾರ ಆಗಿದೆ ಅಂತ ವಿಡಿಯೋ ಕಾಲ್ ಲೆಟರ್ಸ್ ಕಳಿಸ್ತಾರೆ. ಸಾರಥಕವಾಯಿತು, ಓಯ್ ಮೈ ಗಾಡ್, ಹಾರಾಡುವ ಈ ಜೀವಕ್ಕೆ ರಕ್ಕೆ ಮುರಿದಂತೆ ನೀ ಮಾಡಿದೆ. ಅಕ್ಕ ಬೇರೆಯವ್ರ ಕೇಸ್ ಅಲ್ಲ, ಕೋರ್ಟ್ ಅಲ್ಲಿ ಅವಳ ಕೇಸ್ನೇ ಗೆಲ್ಲಕ್ಕಾಗೋದಿಲ್ಲ. ಅತ್ಯಾಚಾರ ನಡೆದಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ರಾಗಿಣಿ ಏಂಜಲ್ ಅಲ್ಲ, ವಿಚ್, ಕಾಮ ಪಿಶಾಚಿ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ರಾಗಿಣಿಯವ್ರ ಮೇಲೆ ಇದಕ್ಕೆ ಮುಂಚೆನೂ ಈ ತರದ ಕಂಪ್ಲೇಂಟ್ಗಳು ಬಂದಿದ್ವು. ಕೋರ್ಟ್ವರೆಗೂ ಬಂದು ಅವರೇ ಮಾನ ಕಳ್ಕೊಳ್ತಾ ಇದ್ದಾರೆ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ರಾಗಿಣಿಯವರು ಚೂರಿದ ಕಡಿಯಲ್ಲ, ಗಾಯ ಆಗೈತಿ. ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೋಟಿವೇಶನ್ ಆಗಿದ್ದ ನಶೆಯಲ್ಲಿ ವಿಲನ್ಸ್ ಹತ್ರ ಹೋಗಿ ಲಾ ಬಗ್ಗೆ ಮಾತಾಡೋದಿಕ್ ಶುರು ಮಾಡ್ತಾಳೆ. ತಲೆ ಹಿಡಿಯಕ್ಕೆ ಅಂಗರಕ್ಷಕನಾಗಿದ್ಯಲ್ಲೋ ವಾಚ್ಮೆನ್ ನಾಯಿ, ಲೇ ಲೋಫರ್, ಮಾರ್ಕ್ ಆಗಿ ಮರ್ಡರ್ ಆಗೋಗ್ತ್ಯಾ. ನೋಡಕ್ ಚೆನ್ನಾಗೇ ಇದ್ಯಾ, ನಾಳೆ ಪ್ರಸಂಗ ಬಂದ್ರೆ ನಿನ್ನನ್ನು ರತಿ ಮಾಡ್ಕೊಳ್ಳೋ ಸರ್ದಿಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಲಾ ಪಾಯಿಂಟ್ ಅರ್ಥ ಆಗಲ್ವೇನೋ ಮಂಕ್ ದಿಣ್ಣೆ. ಈ ತರದೆಲ್ಲ ಇದಾರೆ ಜನ. ಅಕ್ಕ ಫಸ್ಟ್ ಪಾಯಿಂಟ್, ಪರ್ಮಿಷನ್ ಇಲ್ದೆ ಒಬ್ಬ ಲಾಯರ್ ಮನೆಗೆ ಬಾಗ್ಲು ಒತ್ಕೊಂಡ್ ಒಳಗ್ ಹೋಗಿದ್ಯಾ. ಸೆಕೆಂಡ್ ಪಾಯಿಂಟ್, ಪ್ರೈವೇಟ್ ಆಗಿ ಕುಡಿತಿರೋರ್ ಹತ್ರ ಹೋಗಿ ಗಲಾಟೆ ಮಾಡಿದ್ದು ಅಲ್ದೆ ಅವರಲ್ಲೇ ಒಬ್ಳು ಮೇಲೆ ಹಲ್ಲೆ ಮಾಡಿದ್ಯಾ. ಥರ್ಡ್ ಪಾಯಿಂಟ್, ಆಫ್ ಡ್ಯೂಟಿಲಿರೋ ಪೊಲೀಸ್ಗೆ ಸಸ್ಪೆಂಡ್ ಆಗಿರೋ ನೀನ್ ಬೈದಿದ್ದು ಅಲ್ದೆ ಲಾಯರ್ ಹೆಂಡತಿ ಜೊತೆ ಕೆಟ್ಟದಾಗಿ ಮಾತಾಡಿದ್ಯಾ. ಡಿಸ್ಟರ್ಬಿಂಗ್ ಮಾಡ್ತೀಯಾ. ಮೇಲಿನ 2 ಪಾಯಿಂಟ್ಸ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಕೇಸ್ ಹಾಕೋದಿಕ್ಕೆ ಪಾಯಿಂಟ್ ನಂಬರ್ 3 ಶೆಡ್ ಹೋಗೋ ನಂಗದಿ ನೀ ಹೆಡ್ಡ, ಅವರ ಹೆಡ್, ದಟ್ ಇಸ್ ರಾಗಿಣಿ IPS. ಆಮೇಲೆ ಅಕ್ಕ ಡ್ಯೂಟಿಗೆ ಜಾಯ್ನ್ ಆಗಿ ಕಚಡ ಫೈಟಿಂಗ್ ಟ್ಯುಟೋರಿಯಲ್ ಕೊಡ್ತಾಳೆ. ರಾಗಿಣಿ ಬಸವರಾಜ್ ಅಂತ ಬರ್ಸ್ಕೊಂತೇನೆ. ಮತ್ತೆ ವಿಲನ್ಸ್ ಹತ್ರ ಹೋಗಿ ಭಾಷಣ ಮಾಡ್ತಾಳೆ. ಸಾರಥಕವಾಯಿತು ಈ ಜೀವ. ಆಮೇಲೆ ನಮ್ ಹೀರೋಯಿನ್ ಒಂದಷ್ಟು ಹುಡುಗಿರ್ನ ಮುಂದೆ ಬಿಟ್ಟು ಅತ್ಯಾಚಾರ ಮಾಡೋರ್ನ ಲಾಕ್ ಮಾಡ್ಕೊಂಡು ಮದ್ವೆ ಗಂಡಿಗೆ ಅದೇ ಇಲ್ದಂಗ್ ಮಾಡ್ತಿರ್ತಾಳೆ. ಯಾರು ಇವ್ರಲ್ಲ? ಯಾಕೆ ಮಗನೇ ಏನು ಮಾತಾಡವಲ್ಲಿ? ಗಾಳ ಹಾಕಿ ಆಳ ಕಟ್ಟಿಯ ಹೆಂಗೆ ಅಳತಿ ಮಾಡಕ ಸ್ಕೇಲೇ ಇರ್ಲಾರ್ದಂಗ್ ಮಾಡ್ಯಾರೋ ಮಾವ. ಒಂದಿನ ಲಾಯರ್ ಮಗಳನ್ನ ಲಾಯರ್ ಕಡೆನೇ ಅತ್ಯಾಚಾರ ಮಾಡ್ಬೇಕಾದ್ರೆ ಜಾನ್ಸಿನಾ ಬ್ರ್ಯಾಂಡ್ ಹಗ್ಗ ಕಟ್ಕೊಂಡು ಕಚ್ಚಡ ಫೈಟಿಂಗ್ ಟ್ಯುಟೋರಿಯಲ್ ಕೊಡ್ತಾಳೆ. ಜಾನ್ಸಿನಾ ಬ್ರ್ಯಾಂಡ್ ಹಗ್ಗ, ಬಿಕಾಸ್ ಯು ಕಾಂಟ್ ಸಿ ದಟ್ ಹಗ್ಗ. ಇನ್ನೇನ್ ಮೇನ್ ವಿಲನ್ಗೂ ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ನ ಕೊಂದು ಎಸ್ಕೇಪ್ ಆಗಿ ಹೀರೋಯಿನ್ ತಂಗಿನೂ ಕಿಡ್ನಾಪ್ ಮಾಡ್ತಾನೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಅವ್ರುಗಳಿರೋ ಜಾಗ ತಿಳ್ಕೊಂಡು ಅಲ್ಲಿಗೆ ಹೋಗಿ ಊರೆಲ್ಲ ಓಡಾಡಿಸಿ ಕಚಡ ಫೈಟಿಂಗ್ ಅಭಿಯಾನ ಮಾಡಿ ವಿಲನ್ನ ಸಾಯಿಸ್ಬಿಡ್ತಾಳೆ. ಈ ಮೂವಿ ಅತ್ಯಾಚಾರಗಳನ್ನ ತಡೆದೇ ಇದ್ರೂ ಪರವಾಗಿಲ್ಲ ಗುರು, ಆದ್ರೆ ಈ ಮೂವಿ ನೋಡಿದ್ಮೇಲೆ ಈ ಮೂವಿಲಿರೋ ಆಕ್ಟರ್ಸ್ ಗಳನ್ನ ಯಾರು ಅತ್ಯಾಚಾರ ಮಾಡಿಲ್ದೇ ಇದ್ರೆ ಅಷ್ಟೇ ಸಾಕು, ಏನಂತೀರಾ? ಸೊ ಹಿಂಗೆ ಗ್ರಾವಿಟಿ, ಲಾಜಿಕ್, ಫಿಸಿಕ್ಸ್ ನ ಅತ್ಯಾಚಾರ ಮಾಡಿ ಸಾಯಿಸಿದ ಈ ಮೂವಿ ಅತ್ಯಾಚಾರ ಮಾಡಬೇಡಿ ಅಂತ ಮೆಸೇಜ್ ಕೊಡ್ತಾ ಇಲ್ಲಿಗೆ ಮುಗಿಯುತ್ತೆ. ನೋವು ತಿಂತಾ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಳಿಯ ಬೆಳೆಸ್ತಾ ಇದೀವಿ ನೋಡಾಗ್ಲಿಲ್ಲ.